ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ 57. ತಾತ ಯಾಕೆ ಹೀಗೆ ಹೇಳ್ತಿದ್ದೀರಾ ಎಂದು ಗೊಂದಲದಲ್ಲಿ ಕೆಡಿದವಳಿಗೆ, ನಿಮ್ಮಪ್ಪ ಸುಳ್ಳು ಹೇಳ್ತಿದ್ದಾನೆ ಪುಟ್ಟಿ. ಅವನು ಸೀಮಾಳನ್ನು ತಂಗಿ ಥರ ನೋಡಿದರೆ ಅವಳಿಗೆ ಯಾಕೆ ಪ್ರೇಮ ಪತ್ರವನ್ನು ಬರೆಯುತ್ತಿದ್ದ ಎಂದು ಉತ್ತರಿಸಿದರು. ಮುರಳಿಯವರಿಗೆ ಸಿಡಿಲು ಬಡಿದಂತಾಯಿತು. ತನ್ನ ತಂದೆ ಹೇಳಿದ ವಿಷಯವನ್ನು ಅರಗಿಸಿಕೊಳ್ಳಲು ಅವರಿಗೆ ಸ್ವಲ್ಪ ಸಮಯ ಬೇಕಾಯಿತು. ಏನು ಹೇಳ್ತಿದ್ದೀರಾ ಅಪ್ಪ? ಯಾವ ಪ್ರೇಮ ಪತ್ರದ ಬಗ್ಗೆ ಮಾತಾಡ್ತಿದ್ದೀರಾ ನೀವು ಎಂದು ಕೇಳಿದಾಗ, ನೋಡಿದ್ಯಾ ವಸು, ನಿನ್ನ ಮಗ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಿದ್ದಾನೆ ಅಂತ ಎಂದರು ನಾರಾಯಣರವರು. ಅಪ್ಪ, ನಾನೇ ನಾಟಕ ಮಾಡ್ತಿಲ್ಲ, ನಿಜಾನೇ ಹೇಳ್ತಿದ್ದೇನೆ. ನಾನು ಯಾರಿಗೂ ಪ್ರೇಮ ಪತ್ರ ಬರೀಲಿಲ್ಲ ಎಂದು ದೃಢವಾಗಿ ನುಡಿದರು ಮುರಳಿಯವರು. ಅಮ್ಮ, ನಾನು ನಿಜ ಹೇಳ್ತಿದ್ದೇನಮ್ಮ, ನಾನು ಯಾವ ಪತ್ರನೂ ಬರೀಲಿಲ್ಲ ಎಂದು ತಾಯಿಯ ಕಡೆಗೆ ನೋಡಿ ಹೇಳಿದಾಗ, ಆದರೆ ಸೀಮಾ ಅವತ್ತು ನನಗೂ ಹೇಳಿದ್ಲು ನಿನ್ನ ಪತ್ರ ಬಂದಿದೆ ಅಂತ ಎಂದರು ವಸುಧಾರವರು. ನೀವು ಆ ಪತ್ರವನ್ನು ನೋಡಿದ್ದೀರಾ ಅಜ್ಜಿ ಎಂದು ಶ್ರೇಯಾ ಕೇಳಿದಳು. ಹೌದು ಪುಟ್ಟಿ, ಪತ್ರವನ್ನು ಒಂದ್ಸಾರಿ ನನಗೆ ತೋರಿಸಿದ್ಲು, ಆದರೆ ಓದಲು ಬಿಡಲಿಲ್ಲ ಅವಳು. ಆದರೆ ಕೈಯಕ್ಷರ ಮಾತ್ರ ನಿಮ್ಮಪ್ಪನದೇ ಕಣಮ್ಮ ಎಂದರು ನಾರಾಯಣರವರು. ಶ್ರೇಯಾ ತನ್ನ ತಂದೆಯ ಕಡೆಗೆ ನೋಟ ಹರಿಸಿದಳು. ಅವರ ಕಣ್ಗಳಲ್ಲಿ ಯಾವುದೇ ಕಪಟವಿರಲಿಲ್ಲ. ತನ್ನ ತಂದೆ ತಪ್ಪು ಮಾಡಿರುವುದಿಲ್ಲ ಎಂದು ಅವಳು ದೃಢವಾಗಿ ನಂಬಿದಳು. ತಾತ, ಈಗ ಅವರು ಎಲ್ಲಿದ್ದಾರೆ ಅಂತ ನಿಮ್ಗೆ ಗೊತ್ತಾ? ನಾವವತ್ತು ಈ ಊರು ಬಿಟ್ಟ ನಂತರ ಮತ್ತೆ ಇವತ್ತೇ ಇಲ್ಲಿಗೆ ಬರ್ತಿರೋದು. ನಮಗೆ ಅವರಿಗೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಪುಟ್ಟಿ. ಅಷ್ಟರಲ್ಲಿ ಗುಡಿಯಲ್ಲಿರುವ ಮಾಧವನ ಅಲಂಕಾರ ಮುಗಿದಿತ್ತು. ಅರ್ಚಕರು ಪೂಜೆ ಆರಂಭಿಸಿದರು. ಮುರಳಿಯವರನ್ನು ಹೊರತುಪಡಿಸಿ ಎಲ್ಲರೂ ಎದ್ದು ನಿಂತರು. ಪೂಜೆಯ ಸಮಯದಲ್ಲಿ, ಭಗವಂತ, ನಿನ್ನನ್ನೇ ನಂಬಿದ್ದೇವೆ. ಅಪ್ಪ ಮತ್ತು ಅವರ ಅಪ್ಪ ಅಮ್ಮನನ್ನು ನೀನೇ ಒಂದು ಮಾಡು. ಎಲ್ಲೋ ಏನೋ ತಪ್ಪಾಗಿದೆ. ಇಲ್ಲಿ ಅನ್ಯಾಯವಾಗಲು ನೀನು ಬಿಡಬೇಡ ತಂದೆ. ನೀನೇ ನಮಗೆ ದಾರಿ ತೋರಿಸು ಎಂದು ಶ್ರೇಯಾ ಆ ಮಾಧವನನ್ನು ಕೇಳಿಕೊಂಡಳು. ಮಾಧವ, ನನಗೆ ಸಂತಾನ ಭಾಗ್ಯವನ್ನು ಕರುಣಿಸಿದವನು ನೀನೇ ತಾನೆ. ಆದಷ್ಟು ಬೇಗ ಈ ಸಮಸ್ಯೆಯೆಲ್ಲ ಪರಿಹರಿಸಲು ಒಂದು ದಾರಿ ತೋರಿಸಪ್ಪ ಎಂದು ವಸುಧಾರವರು ಕೂಡ ಪ್ರಾರ್ಥಿಸಿದಾಗ ಮಾಧವನ ಮೊಗದಲ್ಲಿ ಒಂದು ಮಂದಹಾಸ ಮೂಡಿತು. ಪೂಜೆಗೆ ಬಂದಿದ್ದ ವೆಂಕಪ್ಪನವರು ವಸುಧಾರವರು ಹಾಗೂ ನಾರಾಯಣರವರನ್ನು ನೋಡಿ ಬೆರಗಾದರು. ವೆಂಕಪ್ಪನವರು ಮಾಧವಪುರದ ನಿವಾಸಿ, ನಾರಾಯಣರವರ ಸ್ನೇಹಿತರು ಹಾಗೂ ಪಕ್ಕದ ಮನೆಯವರು. ಪೂಜೆಯಾದ ತಕ್ಷಣ ವೆಂಕಪ್ಪನವರು ನಾರಾಯಣರವರ ಬಳಿಗೆ ಬಂದು, ಅಣ್ಣ, ನೀವು ನಮ್ಮ ನಾಣು ಅಣ್ಣ ಅಲ್ವಾ ಎಂದು ಆಶ್ಚರ್ಯ ಮಿಶ್ರಿತ ಸಂತಸದಿಂದ ಕೇಳಿದಾಗ, ಹೌದು ಎಂದ ನಾರಾಯಣರವರು, ನೀನು ವೆಂಕಪ್ಪ ಅಲ್ವಾ ಎಂದರು. ಹೌದಣ್ಣ, ಎಷ್ಟು ವರ್ಷ ಆಯಿತು ನಿಮ್ಮನ್ನು ನೋಡಿ, ಹೇಗಿದ್ದೀರಾ ಎಂದವರು. ಅದ್ಗೆ ನೀವು ಹೇಗಿದ್ದೀರಿ ಎಂದರು ವಸುಧಾರವರ ಕಡೆಗೆ ನೋಡುತ್ತಾ. ಚೆನ್ನಾಗಿದ್ದೇವೆ ವೆಂಕಪ್ಪ, ನೀನು ಹೇಗಿದ್ಯಾ? ನಾನು ಚೆನ್ನಾಗಿದ್ದೇನಣ್ಣ. ನಾನು ನೀವು ಬರುವುದನ್ನೇ ಕಾಯ್ತಾ ಇದ್ದೆ. ನೀವೆಲ್ಲಿದ್ದರೆ ಇಷ್ಟು ವರ್ಷ? ನನಗೆ ಸಾಯೋ ಮೊದಲು ನಿಮ್ಮನ್ನು ನೋಡಿ ಕೆಲವು ವಿಷಯಗಳನ್ನು ಹೇಳಬೇಕಿತ್ತು ಎಂದವರ ಮಾತಿಗೆ ದಂಗಾದವರು, ಏನು ಹೇಳ್ತಿದ್ದೀಯ ವೆಂಕಪ್ಪ? ಸಾಯೋ ಮೊದಲು ಅಂದರೆ ಏನರ್ಥ ಎಂದು ಗಾಬರಿಯಿಂದ ಕೇಳಿದ ನಾರಾಯಣರವರಿಗೆ, ನನಗೆ ಕ್ಯಾನ್ಸರ್ ಇದೆಯಣ್ಣ. ನಾನು ಎಷ್ಟು ದಿನ ಬದುಕಿರ್ತೇನೋ ನನಗೆ ಗೊತ್ತಿಲ್ಲ ಎಂದಾಗ ಗಂಡ ಹೆಂಡತಿ ಇಬ್ಬರ ಕಣ್ಣುಗಳು ತುಂಬಿದವು. ನನಗೇನು ಬೇಸರವಿಲ್ಲಣ್ಣ. ಇರೋದೊಬ್ಳು ಮಗಳು, ಅವಳಿಗೆ ಮದುವೆಯಾಗಿ 2 ಮಕ್ಕಳಿದ್ದಾರೆ. ನನ್ನ ಹೆಂಡತಿ ವರ್ಷಗಳ ಹಿಂದೆ ನಮ್ಮನ್ನೆಲ್ಲ ಬಿಟ್ಟು ಬಾರದ ಲೋಕಕ್ಕೆ ಹೋದ್ಲು. ಈಗ ನಾನು ಆ ಮನೆಯಲ್ಲಿ ಒಂಟಿ ಜೀವ. ಮಗಳು ಆಗಾಗ ಬಂದು ನೋಡ್ಕೊಂಡು ಹೋಗ್ತಾಳೆ. ಸಾವಿನ ಬಗ್ಗೆ ಭಯವಿಲ್ಲ ಅಣ್ಣ. ಆದರೆ ನಾನು ಸಾಯೋ ಮೊದಲು ಎಲ್ಲಿ ನಿಮ್ಮನ್ನು ನೋಡದಿರುವೆನೋ ಎಂದಷ್ಟೇ ಭಯವಿತ್ತು ನನಗೆ. ನಾನು ನಮಗೆ ಗೊತ್ತಿರುವವರ ಬಳಿಯೆಲ್ಲ ನಿಮ್ಮ ಬಗ್ಗೆ ವಿಚಾರಿಸಿದೆ, ಆದರೆ ನೀವೆಲ್ಲಿದ್ದೀರಿ ಅಂತ ಗೊತ್ತಿಲ್ಲ ಅಂದರು ಎಂದು ಮುಖ ಸಣ್ಣದು ಮಾಡಿ ನುಡಿದವರಿಗೆ, ಹೆತ್ತ ಮಗನೇ ನಮಗೆ ಮೋಸ ಮಾಡಿ ಊರವರ ಮುಂದೆ ಮರ್ಯಾದೆ ಹೋಗೋ ಥರ ಮಾಡ್ದ. ನನ್ನ ಮಗನಿಂದ ಆ ಹುಡುಗಿ ಜೀವನ ಹಾಳಾಗಬಾರ್ದು ಅಂತ ನನ್ನ ಮನೆ ಆಸ್ತಿ ಆ ಮಗುವಿನ ಹೆಸರಲ್ಲಿ ಬರೆದಿಟ್ಟು ನಾವು ಈ ಊರು ಬಿಟ್ವಿ ಎಂದವರ ಕಣ್ಗಳಲ್ಲಿ ನೀರು ಸಿನುಗಿತು. ಆದರೆ ಇದನ್ನೆಲ್ಲ ಕೇಳುತ್ತಿದ್ದ ಮುರಳಿಯವರಿಗೆ ತನ್ನ ತಂದೆ ಮನೆ ಮತ್ತು ಆಸ್ತಿಯನ್ನು ಸೀಮಾರವರ ಹೆಸರಿಗೆ ಬರೆದುದರ ಬಗ್ಗೆ ಅರಿವಿರಲಿಲ್ಲ. ಈಗಷ್ಟೇ ತಿಳಿದಿತ್ತು. ತನ್ನಿಂದ ತನ್ನ ತಂದೆ ತಾಯಿ ಅವರ ಜೀವ ಅಂದುಕೊಂಡು ಬಾಳಿದ ಮನೆ ನಷ್ಟವಾಯಿತು ಎಂದು ತಿಳಿದು ತುಂಬ ನೊಂದುಕೊಂಡರು. ಶ್ರೇಯಾ ಹಾಗೂ ಮೃದುಲಾರವರು ಅವರನ್ನು ಸಂತೈಸಲು ಯತ್ನಿಸಿದರು. ನಿಮ್ಮ ಮಗ ಒಂದು ಹುಡುಗಿನ ಮದುವೆಯಾಗಿ ನೇರ ಮನೆಗೆ ಬಂದ, ಅದು ನಿಮಗೆ ಮೋಸ ಅನಿಸಿದೆ. ಆದರೆ ನಿಮ್ಮ ಪ್ರಾಣ ಸ್ನೇಹಿತ ನಿಮ್ಮ ಜೊತೆಗಿದ್ದು ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ದು ನಿಮಗೆ ಗೊತ್ತಾಗಲಿಲ್ಲ. ಅವರು ಮಾಡಿದ ನಂಬಿಕೆ ದ್ರೋಹ ಕೂಡ ಗೊತ್ತಾಗಲೇ ಇಲ್ಲ ಎಂದರು ವೆಂಕಪ್ಪನವರು. ಏನು ಹೇಳ್ತಿದ್ದೆ ವೆಂಕಪ್ಪ? ಜಯಂತ ನನಗೆ ನಂಬಿಕೆ ದ್ರೋಹ ಮಾಡಿದ್ನಾ? ಇಲ್ಲ, ನಾನಿದ್ದನ್ನು ನಂಬಲ್ಲ.
ನಂಬಿದ್ರೂ ಇಲ್ಲದಿದ್ರೂ ಇದೇ ಸತ್ಯ ಅಣ್ಣ. ನೀವು ನಮ್ಮ ಮನೆಗೆ ಬನ್ನಿ, ಎಲ್ಲ ಹೇಳ್ತೇನೆ ಎಂದ ವೆಂಕಪ್ಪನವರು ನಾರಾಯಣರವರನ್ನು ಅವರ ಮನೆಗೆ ಆಹ್ವಾನಿಸಿದರು. ನಾನು ಬರ್ತೇನೆ ಎಂದು ಮುರಳಿಯವರು ಸತ್ಯ ತಿಳಿಯುವ ಹಂಬಲದಿಂದ ನುಡಿದಾಗ ವೆಂಕಪ್ಪನವರು ಅವರ ಕಡೆಗೆ ನೋಟ ಹರಿಸಿದರು. ನೀನು ನೀನು ಮುರಳಿ ಅಲ್ವೇನು ಎಂದಾಗ ಹೌದು ವೆಂಕುಮಾವ ಎಂದು ಉತ್ತರಿಸಿದರು. ಆದರೆ ವೀಲ್ಚೇರ್ನಲ್ಲಿ ಕುಳಿತ ಮುರಳಿಯವರನ್ನು ನೋಡಿ ವೆಂಕಪ್ಪನವರು ನೊಂದುಕೊಂಡರು. ಇದೇನಾಯ್ತಪ್ಪ ನಿಂಗೆ ಎಂದು ಅಕ್ಕರೆಯಿಂದ ವಿಚಾರಿಸಿದವರಿಗೆ, ವರ್ಷಗಳ ಹಿಂದೆ ನಡೆದ ಆಕ್ಸಿಡೆಂಟ್ ಮಾವ, ಮೊದಲು ನಿಮ್ಮ ಮನೆಗೆ ಹೋಗೋಣ, ನನಗೆ ಸತ್ಯ ಏನು ಅಂತ ತಿಳಿಯಲೇಬೇಕು ಎಂದವರಿಗೆ ಬಾರಪ್ಪ ಎಂದರು. ಅವರ ಜೊತೆಗಿದ್ದ ಮೃದುಲಾರವರು ಹಾಗೂ ಶ್ರೀಯಾಳನ್ನು ನೋಡಿ ಹೆಂಡತಿ ಮತ್ತು ಮಗಳು ಎಂದು ಅರಿತರು. ಏನು ಪುಟಿ ನಿನ್ನ ಹೆಸರು ಎಂದು ಶ್ರೀಯಾಳನ್ನು ಕೇಳಿದವರಿಗೆ ಮುಗುಳ್ನಗೆ ಬೀರಿದವಳು ಶ್ರೀಯಾ ಎಂದು ಉತ್ತರಿಸಿ, ನಾನು ಮತ್ತು ಅಮ್ಮ ಕೂಡ ನಿಮ್ಮ ಮನೆಗೆ ಬರ್ತೇವೆ ತಾತ ಎಂದಾಗ ಅವರು ಸರಿ ಎಂದರು. ಎಲ್ಲರೂ ವೆಂಕಪ್ಪನವರ ಮನೆಯ ದಾರಿ ಹಿಡಿದರು. ಹಳೆಯ ಕಾಲದ ಹಂಚಿನ ಮನೆ. ಮನೆ ಚಿಕ್ಕದಾದರೂ ನೋಡಲು ಸುಂದರವಾಗಿತ್ತು. ಎಲ್ಲರಿಗೂ ಕೂರಲು ಹಿಡಿದವರು ಕುಡಿಯಲು ನೀರು ತಂದುಕೊಟ್ಟರು. ಈಗ ಹೇಳು ವೆಂಕಪ್ಪ, ನೀನು ಆಗ ಹೇಳಿದ ವಿಷಯ ಸುಳ್ಳು ತಾನೆ ಎಂದು ಮತ್ತೊಮ್ಮೆ ಕೇಳಿದ ನಾರಾಯಣರವರಿಗೆ, ನಾವು ಯಾರನ್ನು ಅತಿಯಾಗಿ ನಂಬುತ್ತೇವೋ ಅವರೇ ನಮಗೆ ನಂಬಿಕೆ ದ್ರೋಹ ಮಾಡುವುದು. ಯಾರು ನಮ್ಮ ಹಿತೈಷಿಗಳಾಗಿರುತ್ತಾರೋ ಅವರನ್ನು ನಾವು ನಮ್ಮ ಹತ್ರ ಕೂಡ ಸೇರಿಸೋದಿಲ್ಲ. ಈ ಪ್ರಪಂಚವೇ ಹೀಗೆ ಅಣ್ಣ. ಸತ್ಯಕ್ಕಿಂತ ಎಲ್ಲರಿಗೂ ಹಿತವಾದದ್ದು ಪ್ರಿಯವಾದದ್ದು ಮಿಥ್ಯೆ ಎಂದರು ವೆಂಕಪ್ಪನವರು. ಮತ್ತವರೇ ಮಾತು ಮುಂದುವರೆಸಿದರು. ನಮ್ಮ ಮುರಳಿ ಮೊದಲು ಈ ಹುಡುಗಿನ ತನ್ನ ಹೆಂಡತಿ ಅಂತ ಕರ್ಕೊಂಡು ಬಂದಾಗ ನನಗೂ ಮೊದಲು ಅವನ ಮೇಲೆ ಕೋಪ ಬಂದಿತ್ತು. ಒಂದು ಹುಡುಗಿ ಮನಸ್ಸಲ್ಲಿ ಪ್ರೀತಿ, ಮದುವೆ, ಆಸೆ, ಕನಸುಗಳ ಬೀಜ ಬಿತ್ತಿ ಕೊನೆಗೆ ಅದು ಗಿಡವಾಗಿ ಮರವಾಗುವ ಸಮಯಕ್ಕೆ ಅದನ್ನು ಕಡಿದು ಹಾಕಿದನಲ್ಲ. ಪಾಪ ಆ ಮಗು ಸೀಮಾ. ತನ್ನವನು ಮಾಡಿದ ಮೋಸ ಹೇಗೆ ಸಹಿಸುವಳು? ಅವಳಿಗೆ ಮೋಸ ಮಾಡಿದ ಇವನೇ ಇನ್ನೊಬ್ಳನ್ನು ಹೆಂಡತಿ ಎಂದು ಸ್ವೀಕರಿಸಿರುವಾಗ ಆ ಪಾಪದ ಮಗು ಸೀಮಾಗೂ ಒಳ್ಳೆ ಬಾಳು ಸಿಗಬೇಕು. ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುವ ಹುಡುಗನ ಜೊತೆ ಅವಳ ಮದುವೆ ಮಾಡಿಸಬೇಕು ಎಂದುಕೊಂಡೆ. ಆಗ ನನಗೆ ನನ್ನ ಹೆಂಡತಿಯ ದೂರ ಸಂಬಂಧಿಯಾದ ಮಹಾದೇಶ ನೆನಪಿಗೆ ಬಂದ. ಅವನ ಹತ್ರ ಮಾತಾಡಿದಾಗ ಅವನಿಗೆ ಸೀಮಾ ಒಪ್ಪಿಗೆ ಅಂದ. ನಾನು ಈ ವಿಷಯವಾಗಿ ಜಯಂತನ ಜೊತೆ ಮಾತಾಡಬೇಕು ಅಂತ ಅವರ ಮನೆಗೆ ಹೋಗಿದ್ದೆ. ಆದರೆ ಅಲ್ಲಿ ಹೋದ್ಮೇಲೆ ಏನಾಯಿತು ವೆಂಕಪ್ಪ ಹೇಳು ಎಂದರು ನಾರಾಯಣರವರು. ಅಲ್ಲಿ ಹೋದ ಮೇಲೆ ನಾನು ಕೇಳಿದ ವಿಷಯ ಒಮ್ಮೆ ನನ್ನ ಹೃದಯವನ್ನು ನಡುಗಿಸಿತು. ಪದ್ಮಕ್ಕ ಮತ್ತು ಜಯಂತಣ್ಣ ಮಾತಾಡ್ತಿದ್ರು. ನಾನು ಕಿಟಕಿ ಮೂಲಕ ಅವರ ಮಾತುಗಳನ್ನು ಕೇಳುತ್ತಾ ಅವರ ಭಾವವನ್ನು ಗಮನಿಸ್ತಿದ್ದೆ. ರೀ, ಆ ಮುರಳಿ ಅದು ಯಾವಳನ್ನು ಕಟ್ಕೊಂಡು ಬಂದಂತಲ್ಲ, ನಮ್ಮ ಪ್ಲ್ಯಾನ್ ಎಲ್ಲ ಹಾಳಾಯಿತು. ನಮ್ಮ ಸೀಮಾನ ಅವನಿಗೆ ಮದುವೆ ಮಾಡಿಸಿ ಆ ಹಾಳಾದ ಮುದುಕೆ ಆಸ್ತಿಯೆಲ್ಲ ನಮ್ಮ ಮಗಳ ಹೆಸರಿಗೆ ಮಾಡಿಸಿ ನಾವು ಹಾಯಾಗಿರ್ಬೋದು ಅಂತ ಅಂದ್ಕೊಂಡಿದ್ವಿ. ಆದರೆ ಆ ದರಿದ್ರದವನು ಎಲ್ಲ ಪ್ಲ್ಯಾನ್ ಹಾಳು ಮಾಡಿಬಿಟ್ಟ ಎಂದು ಪದ್ಮಕ್ಕ ಹೇಳ್ತಿರುವಾಗ ಜಯಂತಣ್ಣ ಜೋರಾಗಿ ನಕ್ಕ. ರೀ, ಏನಾಯಿತು? ಆಸ್ತಿ ಕೈ ತಪ್ಪಿ ಹೋಯಿತು ಅಂತ ನಾನು ಬೇಜಾರಲ್ಲಿದ್ದರೆ ನೀವು ನಗ್ತಾ ಇದ್ದೀರಾ? ಈ ಜಯಂತನ ಏನು ಅಂದ್ಕೊಂಡೆ ಪದ್ಮ? ನಾನಂದ್ರೆ ಏನು ಸಾಮಾನ್ಯನಾ ಎಂದವರು ನೋಡಿಲ್ಲಿ ಎಂದು ಒಂದು ಪತ್ರವನ್ನು ಅವರ ಮುಂದೆ ಹಿಡಿದರು. ರೀ, ಏನಿದು ಎಂದು ಪದ್ಮಕ್ಕ ಕೇಳಿದಾಗ, ಮುರಳಿಯಿಂದ ನಮ್ಮ ಮಗಳಿಗಾದ ಅನ್ಯಾಯಕ್ಕೆ ಅವನಪ್ಪ, ಅದೇ ನನ್ನ ಪ್ರಾಣ ಸ್ನೇಹಿತ ನಾರಾಯಣ್, ಪ್ರಾಯಶ್ಚಿತ್ತವಾಗಿ ಕೊಟ್ಟ ಆಸ್ತಿ ಪತ್ರ. ಆ ಮುರಳಿ ಬೇರೆ ಮದುವೆಯಾಗಿದ್ದು ಒಳ್ಳೆಯದಾಯಿತು. ಊರವರ ಮುಂದೆ ಆ ನಾರಾಯಣ್ ಕುಟುಂಬ ತಪ್ಪಿತಸ್ಥರಾದರು. ನಮ್ಮ ಮೇಲೆ ಯಾರಿಗೂ ಅನುಮಾನ ಬರುವುದಿಲ್ಲ. ಮುರಳಿ ಹಾಗೂ ಸೀಮಾ ಮದುವೆಗೆ ನಾವು ಒಪ್ಪಿದ್ದೆ ಅವನ ಆಸ್ತಿಗಾಗಿ ಅಂತ ಪಾಪ ನಾರಾಯಣ್ಗೆ ಗೊತ್ತಿಲ್ಲ. ನಿಶ್ಚಯಿಸಿದ ಮುಹೂರ್ತದಲ್ಲಿ ಸೀಮಾ ಮದುವೆ ನಡೀಲಿ ಅಂತ ಅವನೇ ಅವನ ಮನೆ ಹಾಗೂ ಸಂಪೂರ್ಣ ಆಸ್ತಿಯನ್ನು ಸೀಮಾ ಹೆಸರಿಗೆ ಬರೆದಿಟ್ಟು ಹೆಂಡತಿನ ಕರ್ಕೊಂಡು ಮನೆ ಬಿಟ್ಟು ಹೋದ ಎಂದ. ನಿಜವಾಗ್ಲೂ? ಹ್ಞೂ ಕಣೆ, ಅವನಷ್ಟು ದಡ್ಡನಾ ಎಂದು ಪದ್ಮಕ್ಕ ನಿಮ್ಮ ಬಗ್ಗೆ ಹೇಳಿ ನಗ್ತಿದ್ಲು. ನನಗೆ ಅವರಿಬ್ಬರ ಮಾತು ಕೇಳಿ ಕೋಪ ನೆತ್ತಿಗೇರಿತು. ಆದರೆ ಏನೂ ಗೊತ್ತಿಲ್ಲದಂತೆ ಇದ್ದು ಬಿಡುವುದು ಸದ್ಯಕ್ಕೆ ಒಳ್ಳೆಯದು ಅಂತ ಅಂದ್ಕೊಂಡೆ. ನಿನ್ನ ಅಣ್ಣನ ಮಗನ ಜೊತೆ ನಮ್ಮ ಸೀಮಾ ಮದುವೆ ಮಾಡಿಬಿಡುವ, ಅವನಿಗೂ ಸೀಮಾ ಅಂದರೆ ಪ್ರಾಣ ಎಂದ ಜಯಂತಣ್ಣ. ಪದ್ಮಕ್ಕ ಅವನ ಮಾತಿಗೆ ಖುಷಿಯಿಂದ ಒಪ್ಪಿದಳು. ನಿಮ್ಮ ಹತ್ರ ಈ ವಿಷಯ ಹೇಳಬೇಕು ಅಂತ ಬಂದೆ. ಮನೆಯಲ್ಲಿ ನೀವಿರಲಿಲ್ಲ. ಬಸ್ ಸ್ಟಾಪ್ ತನಕ ಬಂದೆ, ಅಲ್ಲೂ ಇರಲಿಲ್ಲ. ಅವತ್ತಿಂದ ನಾನು ನಿಮಗೋಸ್ಕರ ಕಾಯ್ತಾ ಇದ್ದೇನೆ. ಇವತ್ತಾದರೂ ಬಂದ್ರಲ್ಲ, ನನಗೀಗ ಸಮಾಧಾನವಾಯಿತು ಎಂದರು ವೆಂಕಪ್ಪನವರು. ಆದರೆ ಅವರ ಮಾತನ್ನು ಆಲಿಸಿದ ನಾರಾಯಣರವರು ಕ್ಷಣಕಾಲ ಸ್ತಬ್ಧರಾಗಿ ನಿಂತರು. ಜಯಂತ ನನಗೆ ಮೋಸ ಮಾಡಿದ್ನಾ? ನಾನು ಅವನಿಗೆ ಏನು ಅನ್ಯಾಯ ಮಾಡಿದ್ದೆ? ನನಗೆ ಹೀಗೆ ಮೋಸ ಮಾಡೋಕೆ ಅವನಿಗೆ ಹೇಗಾದರೂ ಮನಸ್ಸು ಬಂತು? ಅವನಿಂದ ನಾನು ನನ್ನ ಮಗನನ್ನು ದೂರ ಮಾಡಿದ್ದೆ. ಛೆ, ನಾನೆಂಥ ಪಾಪಿ. ಅಪ್ಪನಾಗಿ ಅವನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಮೊದಲು ಆ ಜಯಂತನನ್ನು ನೋಡಿ ಮಾತಾಡಬೇಕು, ಅವನ ಕಪ್ಪಳಕ್ಕೆ ಬಾರಿಸಬೇಕು ಎಂದು ಮನಸ್ಸಲ್ಲೇ ಅಂದುಕೊಂಡವರು ನಾನು ಈಗಲೇ ಜಯಂತನನ್ನು ನೋಡಬೇಕು ಎಂದರು. ಅದು ಸಾಧ್ಯವಿಲ್ಲ ಅಣ್ಣ. ಯಾಕೆ?
ಅವತ್ತು ಮಗಳ ಮದುವೆಯಾದ ಹಾಗೂ ಆಸ್ತಿ ಸಿಕ್ಕಿದ ಖುಷಿಗೆ ಮನೆ ದೇವರನ್ನು ನೋಡಲು ಹೋದವರು ಮತ್ತೆ ಬರಲೇ ಇಲ್ಲ. ಆಮೇಲೆ ಗೊತ್ತಾಯಿತು ಒಂದು ರೋಡ್ ಆಕ್ಸಿಡೆಂಟಲ್ಲಿ ಗಂಡ ಹೆಂಡತಿ ಇಬ್ಬರು ತೀರ್ಕೊಂಡ್ರು ಅಂತ. ಸೀಮಾ ಈ ಕಡೆ ಬಂದೇ ಇಲ್ಲ. ಅವಾಗವಾಗ ಯಾರೋ ಒಬ್ಬ ಆಳು ಬಂದು ಮನೆ ಕ್ಲೀನ್ ಮಾಡ್ತಾನೆ. ಹೊಲ ಗದ್ದೆ ಎಲ್ಲ ಯಾರಿಗೂ ಬೇಡವಾಗಿ ಮೂಲೆ ಸೇರಿದೆ. ಅಲ್ಲೀಗ ಯಾರೂ ಕೃಷಿ ಮಾಡುವುದಿಲ್ಲ. ನಾರಾಯಣರವರು ಮಗನ ಕಡೆಗೆ ನೋಡಿದರು. ಮುರಳಿಯವರು ತನ್ನ ತಂದೆ ತನ್ನನ್ನು ಕ್ಷಮಿಸುವರೆ ಎಂದು ಅವರನ್ನೇ ನೋಡುತ್ತಿದ್ದರು. ಮುರಳಿ ಎಂದಾಗ ಅಪ್ಪ ಎಂದರು. ನನ್ನನ್ನು ಕ್ಷಮಿಸಿ ಬಿಡು, ನಿನ್ನನ್ನು ಅರ್ಥ ಮಾಡ್ಕೊಳ್ಳುವಲ್ಲಿ ನಾನು ಸೋತೆ. ಬೆವರು ಸುರಿಸಿ ಸಂಪಾದಿಸಿದ ಮನೆ ಹೊಲ ಗದ್ದೆ ಎಲ್ಲ ಹೋಯಿತು. ಮಗನಿಂದ ಇಷ್ಟು ವರ್ಷ ದೂರ ಇರೋ ಹಾಗಾಯಿತು. ಸಾಕು, ಇನ್ನೂ ನನ್ನಿಂದಾಗಲ್ಲ. ಇನ್ಮುಂದೆ ನಾನು ನಿಮ್ಮಮ್ಮ ನಿನ್ನ ಜೊತೆಗೆ ಇರ್ತೇವೆ ಎಂದವರು ಮೃದುಲಾರವರ ಕಡೆಗೆ ನೋಡಿ, ನೀನು ಕೂಡ ನನ್ನನ್ನು ಕ್ಷಮಿಸಿ ಬಿಡಮ್ಮ ಎಂದೂ ವಿನಂತಿಸಿದರು. ಮಾವ, ನೀವು ದೊಡ್ಡವರು, ಕ್ಷಮೆ ಕೇಳಬೇಡಿ ಪ್ಲೀಸ್ ಎಂದರು ಮೃದುಲಾರವರು. ವೆಂಕಪ್ಪನವರ ಮೂಗಿನಿಂದ ರಕ್ತ ಬರ್ತಿತ್ತು. ಕೆಲವೇ ಕ್ಷಣಗಳಲ್ಲಿ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದರು. ನಾರಾಯಣರವರು ಅವರನ್ನು ತಮ್ಮ ತೊಡೆ ಮೇಲೆ ಮಲಗಿಸಿದರು. ಶ್ರೀಯಾ ನೀರು ತಂದು ಕೊಟ್ಟಳು. ಸ್ವಲ್ಪ ನೀರನ್ನು ಮುಖಕ್ಕೆ ಚಿಮುಕಿಸಿದರು. ಅರ್ಧ ಕಣ್ಣು ಬಿಟ್ಟವರು ಕೊನೆ ಕ್ಷಣದಲ್ಲಿ ತಂದೆ ಮಗನನ್ನು ಒಂದು ಮಾಡಿದ ಪುಣ್ಯ ನನಗೆ ಸಿಗುತ್ತಲ್ಲ ಎಂದು ಬಹಳ ಪ್ರಯಾಸಪಟ್ಟು ನುಡಿದರು. ನಾರಾಯಣರವರು ಅವರಿಗೆ ನೀರು ಕುಡಿಸಿದ ನಂತರ ವೆಂಕಪ್ಪನವರ ಪ್ರಾಣ ಪಕ್ಷಿ ಹಾರಿಹೋಯಿತು. ವೆಂಕಪ್ಪ ವೆಂಕಪ್ಪ ಎಂದವರು ಎಷ್ಟು ಕರೆದರೂ ವೆಂಕಪ್ಪನವರು ಕಣ್ಣು ಬಿಡಲಿಲ್ಲ. ಅವರ ಮಗಳಿಗೆ ವಿಷಯ ತಿಳಿಸಿದರು. 1 ಗಂಟೆಯೊಳಗೆ ಮಗಳು, ಅಳಿಯ ಮತ್ತು ಅವರ ಮಕ್ಕಳು ಬಂದರು. ಬೇರೆ ಯಾರೂ ಬರಲು ಇಲ್ಲದೇ ಇದ್ದುದರಿಂದ ಅವತ್ತೇ ಶವ ಸಂಸ್ಕಾರ ಮಾಡಿದರು. ಅವರ ಮಗಳಿಗೆ ಸಮಾಧಾನ ಮಾಡಿದರು ಮೃದುಲಾರವರು ಹಾಗೂ ವಸುಧಾರವರು. ನಾರಾಯಣರವರು ಮತ್ತು ವಸುಧಾರವರು ಇಂದು ಅಲ್ಲೇ ಅವರ ಜೊತೆ ಇದ್ದು ಮರುದಿನ ಹೊರಡಲು ನಿಶ್ಚಯಿಸಿದರು. ಶ್ರೀಯಾ ತನ್ನ ತಂದೆ ತಾಯಿ ಜೊತೆಗೆ ಮನೆಗೆ ಬಂದಳು. ಅವರು ಮನೆಗೆ ತಲುಪಿದಾಗ ತಡರಾತ್ರಿಯಾಗಿತ್ತು. ಸ್ನಾನ ಮಾಡಿ ಬಂದವರಿಗೆ ಊಟ ಬೇಕೆನಿಸಲಿಲ್ಲ. ಹಾಗೆ ಮಲಗಿದರು. ಇದು ನಿನ್ನ ಮನೆ ಅಂತಲೇ ಅಂದ್ಕೋ, ಯಾವುದಕ್ಕೂ ಸಂಕೋಚ ಪಡಬೇಡ ಎಂದು ಅಕ್ಕರೆಯಿಂದ ನುಡಿದರು ಸರಸ್ವತಿಯವರು. ಸರಿ ಅತ್ತೆ ಎಂದ ಶ್ರೇಯಸ್. ಸ್ವರ ಹಾಗೂ ಶ್ರೇಯಸ್ ಸರಸ್ವತಿಯವರ ಜೊತೆಗೆ ತಿಂಡಿ ತಿಂದರು. ಸ್ವಲ್ಪ ಹೊತ್ತಿನಲ್ಲಿ ಶ್ಯಾಮ್ ಮನೆಗೆ ಬಂದ. ಶ್ರೇಯಸ್ಸನ್ನು ನೋಡಿ ಹಾಯ್ ಎಂದು ಮುಗುಳ್ನಗೆ ಬಿರಿದ. ಅವನು ಪ್ರತಿಯಾಗಿ ಹಾಯ್ ಬಾವಾ ಎಂದ. ಫ್ರೆಶ್ ಆಗಿ ಬರ್ತೇನೆ, ಮತ್ತೆ ನಾವು ಗೇಮ್ ಆಡುವ ಎಂದವ ತನ್ನ ಕೋಣೆಯತ್ತ ನಡೆದ. ಅವನನ್ನು ಹಿಂಬಾಲಿಸಿದ ಸ್ವರ, ನೀವು ಗೇಮ್ ಆಡ್ತೀರಾ ಎಂದು ಕಣ್ಣರಳಿಸಿ ಕೇಳಿದಳು. ನಿನ್ನ ಕಣ್ಣಿಗೆ ನಾನು ಮನುಷ್ಯನ ಥರ ಕಾಣಿಸ್ತಿಲ್ವಾ? ಹಾಗಲ್ಲ, ನೀವು ಯಾವಾಗಲೂ ನಿಮ್ಮ ಲ್ಯಾಪ್ಟಾಪ್ ಜೊತೆ ಬ್ಯುಸಿ ಇರ್ತೀರಾ, ನಿಮಗೆ ಗೇಮ್ ಆಡೋದಕ್ಕೆ ಸಮಯ ಸಿಗುತ್ತಾ? ಅದಕ್ಕೆ ಕೇಳಿದೆ ಎಂದು ತಲೆ ತಗ್ಗಿಸಿದಳು. ಬಿಸ್ನೆಸ್ ಮೆನ್ ಗೇಮ್ ಆಡಬಾರ್ದು ಅಂತ ರೂಲ್ಸ್ ಇಲ್ವಲ್ಲ ಎಂದು ನಕ್ಕವನು. ನಿನ್ನ ತಮ್ಮ ಇದೇ ಮೊದಲನೇ ಸಾರಿ ನಮ್ಮ ಮನೆಗೆ ಬರ್ತಿರೋದು, ಅವನಿಗೆ ಬೋರ್ ಆಗಬಾರ್ದು ಅಲ್ವಾ, ಅದಕ್ಕೆ ಗೇಮ್ ಆಡೋಣ ಅಂದೆ. ಥ್ಯಾಂಕ್ಸ್ ಎಂದು ಚಂದದ ನಗೆ ಬೀರಿದಳು ಸ್ವರ. ನಾನು ಫ್ರೆಶ್ ಆಗಿ ಬರ್ತೇನೆ. ಸರಿ ಎಂದವಳು ತನ್ನ ತಮ್ಮನ ಬಳಿಗೆ ಹೋದಳು. ಸ್ವರ, ಅಕ್ಕ ಯಾವಾಗ ಬರ್ತಾಳಂತೆ ಎಂದು ವಾಚ್ ನೋಡುತ್ತಾ ಕೇಳಿದ ಶ್ರೇಯಸ್ಗೆ, ಇವತ್ತು ಬರೋದು ತಡವಾಗುತ್ತೆ, ನೀನು ನಾಳೆ ಬೆಳಗ್ಗೆ ಹೋದರೆ ಸಾಕಂತೆ ಮನೆಗೆ ಎಂದಳು. ಶ್ಯಾಮ್ ಫ್ರೆಶ್ ಆಗಿ ಬಂದವನು ಶ್ರೇಯಸ್ ಜೊತೆ ಗೇಮ್ ಆಡುತ್ತಾ ಕುಳಿತ. ತನ್ನ ತಮ್ಮನ ಬಗ್ಗೆ ಶ್ಯಾಮ್ಗೆ ಇರುವ ಕಾಳಜಿ ನೋಡಿ ತನ್ನ ಮನಸ್ಸಿನಲ್ಲಿದ್ದ ಶ್ಯಾಮ್ ಮೇಲಿದ್ದ ಪ್ರೀತಿ ಇನ್ನೂ ದುಪ್ಪಟ್ಟಾಯಿತು ಅವಳಿಗೆ. ಮುಂದುವರಿಯುವುದು.